ನಂಬರ್ ಅಂದರೆ ನಾನು ಅಂದರೆ ನಂಬರ್ಸ್ ಹೇಳ್ತೀನಿ ಅಂತ ಆಗುತ್ತೆ ಅಂತ ಹೇಳ್ತೀನೋ ಅಭಿಮಾನಿ ದೇವ್ರಿಗೆ ಗೊತ್ತು. ಇವತ್ತು ಕಾರ್ಯಕ್ರಮ ಡಬ್ಲ್ಯೂ, ಸಖತ್ ಪವರ್ಫುಲ್ ನೇಮ್. WWF ನೋಡಿದ್ದೀರ 100%. ಸಖತ್ ಬಿಗ್ ಹಿಟ್ರ್ ಆಗಿದ್ದಾರೆ. ಬಿಗ್ ಲೆಟರ್ಸ್, ಈ ಲೆಟರ್ಸು WWFನ ನೀವು ನೋಡೋರು ಎಲ್ಲರಿಗೂ ಗೊತ್ತಿರುತ್ತದೆ. ಸಣ್ಣ ಮಕ್ಕಳಿಂದ ದೊಡ್ಡವರು ಕೂಡ ಮನೆ ಮುಂದೆ ಟಿ ವಿಲಿ ಕೂತ್ಕೊಂಡು ನೋಡ್ತಾ ಇರ್ತೀರ WWF. ಆದರೆ ತಳಗಡೆಯಿಂದ ಮ್ಯಾಕ್ ಏನೋ ಥರ ಇದೆ ಲೆಟ್ರ್. 100% ಗುದ್ದ ಥರ ಇದೆ 100% ಈ ಥರ. ಹಾಗಾಗಿನೇ ಅದು ಗುದ್ದಕ್ಕೆ ಫೇಮಸ್ ಆಗೈತೆ 100% WWF. ಇದು ಹೆಸರು ಸ್ವಲ್ಪ ಜನಕ್ಕೆ ವಾರ್ ಅನ್ನೋದ್ರಲ್ಲೆಲ್ಲ ಬರುತ್ತೆ. ವಾರ್ ಅನ್ನೋದ್ರಲ್ಲೂ ಕೂಡ WWF ಬರುತ್ತೆ. ಹಾಗಾಗಿ ಎಸ್ಸಲ್ಲಿ WWF ಬರೋದ್ರಿಂದ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಅಂದರೆ ಬರ್ಡ್ ಥರ ಇರುತ್ತೆ, ಅದನ್ನು ಒಂದು ಅಕ್ಕಿ ಆರ ಥರ ಇರುತ್ತೆ, 100% ಬರ್ಡ್ ಥರ ಇರುತ್ತೆ. ತುಂಬ ಬ್ಯೂಟಿಫುಲ್ ಆದಂಥ ಲೆಟರ್ಸು. ಈ ಲೆಟರ್ಸು ತುಂಬ ಸಾಧನೆ ಮಾಡುವಂಥ ಲೆಟರು. ಈ ಹೆಸರು ಒಂದೊಂದು ಇನ್ಸಿಲಲ್ಲಿ ಬರುತ್ತೆ, ತುಂಬ ಸಾಧನೆ ಮಾಡಿರ್ತಾರೆ 100%. ಈ ಲೆಟರ್ಸ್ ಯಾವ ಹೆಸರಲ್ಲಿ ಸೇರಿರುತ್ತೋ ಅದು 100% ತುಂಬ ದೊಡ್ಡ ಸಕ್ಸಸ್ ಇರುತ್ತೆ. ಇಂಗ್ಲೀಷ್ ಲೆಟರ್ಸ್ ಅಂದರೆ ಇಂಗ್ಲೀಷ್ ಅವರಲ್ಲಿ ಈ ನೇಮ್ ಜಾಸ್ತಿ ಓಡಾಡುತ್ತೆ. ನಮ್ಮ ಕನ್ನಡದಲ್ಲಿ ಭಾಳ ಕಮ್ಮಿ ಆಗುತ್ತೆ 100%. ಈ ಲೆಟರ್ಸು WF ಅನ್ನೋ ಓಡಾಡೋದಂಥ ಲೆಟರ್ಸು ಭಾಳ ಕಮ್ಮಿ ಇರುತ್ತೆ, ಅವ್ರಿಗೆ ತುಂಬ ಜಾಸ್ತಿ ನೇಮ್ ಇರುತ್ತೆ. ಈ ಲೆಟರ್ಸನ್ನು ನೀವು ಅತಿ ಹೆಚ್ಚು ಬಳಸೋಂಥವ್ರಿಗೆ ತುಂಬ ರಿಸಲ್ಟ್ ಹೆವಿ ಸಿಗುತ್ತೆ. ಮನೆಯಲ್ಲೂ ಕೂಡ ನೀವು WW ಅನ್ನೋ ಲೆಟರ್ನ ನೀವು ಬಳಸ್ಬೋದು, ತುಂಬ ದೊಡ್ಡ ಸಕ್ಸಸ್ ಇರುತ್ತೆ. W ಅನ್ನೋ ಒಂದು ಮ್ಯೂಸಿಕ್ ಚಾನಲ್ ಕೂಡ ಇರ್ಬೋದು 100%. ತುಂಬ ಫೇಮಸ್ ಇದೆಯಾ ಅಂತ ಅನಿಸುತ್ತೆ 100%. ಸಂಗೀತನೂ ಫೇಮಸ್ ಆಗಿತ್ತೆ. ಮೊದಲಿಗೆ ಇದಕ್ಕೆ ಈ ಲೆಟರ್ಸ್ ಏನಾದ್ರು ಇದ್ರ ಪಕ್ಕ ಭಾಳ ವೈಬ್ರೇಷನ್, ತುಂಬ ವೈಬ್ರೇಷನ್. ಯಾವ ಲೆಟ್ರ್ ಪಕ್ಕ ಯಾವ ಲೆಟ್ರ್ ಬಂದರೆ ತುಂಬ ರಾಜಯೋಗ ಅಂತ ಇರುತ್ತೆ 100%. ಇದ್ರ ಪಕ್ಕದಲ್ಲಿ ಅಕ್ಕಪಕ್ಕ ಲೆಟರ್ಸು KRB ಅಕ್ಷರಗಳು ತುಂಬ ಬಂದರೆ ತುಂಬ ರಾಜಯೋಗನ ಬರುತ್ತೆ. ಅದೇ ರೀತಿಯಲ್ಲಿ NXಗಳು ತುಂಬ ಪವರ್ಫುಲ್ ಇರುತ್ತೆ. ಇದ್ರ ಪಕ್ಕ R ಅನ್ನೋ ಅಕ್ಷರ, K ಅನ್ನೋ ಅಕ್ಷರ, B ಅನ್ನೋ ಅಕ್ಷರಗಳು ಬಂದರೆ ತುಂಬ ರಿಸಲ್ಟನ್ನು ಅತಿ ಹೆಚ್ಚು ಕಾಣುತ್ತೆ. ಈ ಹೆಸರು ಅಕ್ಕಪಕ್ಕ ಎಲ್ಲರೂ ಬಂದಾಗ ತುಂಬ ಒಳ್ಳೆ ರಿಸಲ್ಟನ್ನು ಕಾಣುತ್ತೆ. ಅದೇ ರೀತಿಯಲ್ಲಿ ಇದ್ರ ಪಕ್ಕ S ಅನ್ನೋದಂತ ಬಂದಾಗ 100% ಇದು ಲವ್ ಮ್ಯಾರೇಜ್ ಅನ್ನೋಕ್ಕೆ ಹೋಲಿಕೆ ಮಾಡುತ್ತೆ. ಈ ಲೆಟರ್ಸು S ಅನ್ನೋ ಅಕ್ಷರ ಪಕ್ಕ ಬಂದರೆ ಲವ್ ಮ್ಯಾರೇಜ್ ಇರುತ್ತೆ. ಈ S ಜೊತೆಗೆ S ಅಕ್ಷರ ಪಾಸ್ ಆಗ್ತಾಯಿದ್ರೆ ಇದ್ರ ಅಕ್ಕಪಕ್ಕ ಲವ್ ಮ್ಯಾರೇಜಲ್ಲಿರುತ್ತೆ 100%. ಅದೇ ರೀತಿಯಲ್ಲಿ ಇದರ ಲೆಟರ್ಸ್ ಪಕ್ಕ ಭಾಳ ವಿಶೇಷವಾಗಿ ಸ್ವಲ್ಪ ಜನಕ್ಕೆ ನಾನು ಹೇಳೋದಂತ ಏನಪ್ಪ ಅಂದರೆ, ಒಂದು ಎ ಪಕ್ಕ 2 ಸರಿ ರಿಪೀಟ್ ಆದರೆ ತುಂಬ ಕಾನೂನು ರೀತಿಯಲ್ಲಿ ಪ್ರಾಬ್ಲಮಲ್ಲಿ ಸಿಗಾಕಿರ್ತಾರೆ ಅಂತ ಹೇಳುತ್ತೆ. ಅಕ್ಕಪಕ್ಕ ಇದ್ದರೆ ಕಾನೂನು ರೀತಿಯಲ್ಲಿ ಪ್ರಾಬ್ಲಮ್ ಸಿಗಾಕಿರ್ತಾರೆ ಅಂತ ಹೇಳುತ್ತೆ 100%. ಮತ್ತು ಇವರಿಗೆ ಈ CN ಅಕ್ಷರ ಪಕ್ಕ ಬಂದರೆ, C ಅಕ್ಷರ ಪಕ್ಕ ಬಂದರೆ ಮನೆ ಬಿಟ್ಟು ಹೋಗ್ತಾರೆ ಅಂತ ಹೇಳುತ್ತೆ. C ಅಕ್ಷರ ಪಕ್ಕದಲ್ಲಿ ಬಂದರೆ WW ಪಕ್ಕದಲ್ಲಿ ಆಜುಬಾಜಲ್ಲಿ ಮನೆ ಬಿಟ್ಟು ಹೋಗ್ತಾರೆ ಅಂತ ಹೇಳುತ್ತೆ. DN ಅಕ್ಷರ ಪಕ್ಕದಲ್ಲಿ ಪಾಸ್ ಆದರೆ ಸ್ವಲ್ಪ ಯಾರ ಕಲರು ಮಾತು ಬಿಟ್ಟಿರ್ತಾರೆ ಅಂತ ಹೇಳುತ್ತೆ. DN ಅಕ್ಷರ ಪಕ್ಕದಲ್ಲಿ ಬಂದರೆ ಯಾರ ಕಲರು ಮಾತು ಬಿಟ್ಟಿರ್ತಾರೆ ಅಂತ ಹೇಳುತ್ತೆ. MN ಅಕ್ಷರ ಪಕ್ಕದಲ್ಲಿ ಆ ಲೆಟರ್ಸ್ ಒಳಗಡೆ ಎಲ್ಲರೂ ಒಂದು ಕಡೆ ಇವ್ರಿಗೆ ಪಾಸ್ ಆದರೆ ತುಂಬ ಒಂದು ಕಂಪ್ನೀಲಿ ಕೆಲಸ ಮಾಡ್ತಾರೆ, ಇಲ್ಲ ಒಂದು ಕಂಪ್ನಿ ಓನರ್ ಆಗ್ತಾರೆ 100%. ಇಲ್ಲ ಕಂಪ್ನೀಲಿ ಕೆಲಸ ಮಾಡ್ತಿರ್ತಾರೆ, ಕಂಪ್ನಿ ಓನರ್ ಆಗ್ತಾರೆ ಅಂತ ಹೇಳುತ್ತೆ. ಅದರಲ್ಲೇನು ಅನುಮಾನ ಇಲ್ಲ. Z ಅನ್ನೋ ಅಕ್ಷರ ಬಂದರೆ ಖಂಡಿತಲ್ಲೂ ಕೂಡ ಒಂದು ಸಾಧಕರಾಗಿರ್ತಾರೆ ಅನ್ಸುತ್ತೆ ಹೇಳುತ್ತೆ. Z ಮತ್ತು P ಅಕ್ಷರ ಬಂದರೆ ಒಬ್ಬರೇ ಮೌನವಾಗಿರೋಕ್ಕೆ ಟ್ರೈ ಮಾಡ್ತಾರೆ ಅಂತ ಹೇಳುತ್ತೆ. WW ಲೆಟರ್ ಪಕ್ಕದಲ್ಲಿ Z ಅಕ್ಷರ ಇಲ್ಲಾಂದರೆ P ಅನ್ನೋ ಅಕ್ಷರ ಪಕ್ಕದಲ್ಲಿ ಪಾಸ್ ಆದರೆ ಇವರು ಮೌನಕ್ಕೆ ಶರಣಾಗಿರ್ತಾರೆ. ಒಬ್ಬರೇ ನೆಮ್ಮದಿಯಾಗಿರೋಕ್ಕೆ, ಒಬ್ಬೊಬ್ಬರೇ ಟ್ರಿಪ್ ಹೋಗೋದು, ಒಂಥರ ಸನ್ಯಾಸಿ ತತ್ವವನ್ನು ಪಡ್ಕೊಂಡಿರ್ತಾರೆ ಅಂತ ಹೇಳುತ್ತೆ. ಮತ್ತು O ಅನ್ನೋ ಅಕ್ಷರ ಲೆಟರ್ಸ್ ಎಲ್ಲರೂ ಅಕ್ಕಪಕ್ಕದಲ್ಲಿ ಪಾಸ್ ಆದರೆ ಇವರಿಗೆ ಲೈಫಲ್ಲಿ ಮನೆಯಲ್ಲಿ ಭಾಳ ಬೇಕಾಗಿರೋರನ್ನ ಕಳ್ಕೊಂಡು ಮೌನವಾಗಿರ್ತಾರೆ ಅಂತ ಹೇಳುತ್ತೆ. ಮನೆಯಲ್ಲಿ ತುಂಬ ಬೇಕಾದರು ಗಂಡ ಹೆಂಡತಿ ಅವ್ರ ಲೈಫಲ್ಲಿ ಯಾರು ಇಂಪಾರ್ಟೆಂಟ್ ಆಗ್ತದೆ, ತಂದೆ ಮಕ್ಕಳು ಮರಿ, ನೀವೆಲ್ಲರೂ ಕೂಡ ಯಾರೋ ಒಬ್ಬರನ್ನ ನೀವು ಕಳ್ಕೊತೀರ, ಲೈಫಲ್ಲಿ ನೋವನ್ನು ಅನುಭವಿಸ್ತೀರ ಅಂತ ಹೇಳುತ್ತೆ 100%. ಭಾಳ ಮಿರಾಕಲ್ಲು ಈ ನೋವಿನಿಂದ ಆಚೆ ಬರೋದು, ತುಂಬ ನಿಮ್ಮನ್ನು ಕಾಡ್ಬೋದು. ಅದೇ ರೀತಿಯಲ್ಲಿ ನಿಮಗೆ ತುಂಬ ಪವರ್ಫುಲ್ ಆಗಿರೋವಂಥ ಹೆಸರು ತುಂಬ ಚೆನ್ನಾಗಿ ಸಾಥ್ ಕೊಡುತ್ತೆ, ಅದರಲ್ಲೇನು ಅನುಮಾನ ಇರಲ್ಲ. ನಿಮ್ಮ ಲೈಫಲ್ಲಿ ಭಾಳ ರಿಸಲ್ಟ್ ಬರುವಂಥ ಲೆಟರ್ಸ್ಗಳು ಇವರಿಗೆ 6 ಮತ್ತು 6 ಅನ್ನೋ ಅಕ್ಷರ ತುಂಬ ಸಾಥ್ ಕೊಡುತ್ತಾ ಹೋಗುತ್ತೆ, ತುಂಬ ರಿಸಲ್ಟನ್ನು ಕೊಡುತ್ತೆ ಅಂತ ಹೇಳುತ್ತೆ. ಇವರಿಗೆ ಅತಿ ಹೆಚ್ಚು ಬಣ್ಣದಲ್ಲಿ ಹೋದಾಗ
ಆರೆಂಜ್ ಕಲರ್ ಬಣ್ಣವನ್ನು ಈ ಲೆಟರ್ಸ್ ಇದ್ದರು ತುಂಬ ಕಂಟ್ರೋಲ್ ಮಾಡಬೇಕಾಗತ್ತೆ. ಆರೆಂಜ್ ಕಲರ್ ಬಣ್ಣವನ್ನು ಅತಿ ಹೆಚ್ಚು ಯೂಸ್ ಮಾಡಿ. ಬ್ಲೂ ಬ್ಲ್ಯಾಕ್ ತುಂಬ ಚೆನ್ನಾಗಿ ಸಾಥ್ ಕೊಡುತ್ತೆ. ವೈಟು ಮತ್ತು ಯೆಲ್ಲೋ ಕಲರ್ ಬಣ್ಣವನ್ನು, ವೈಟು ಮತ್ತು ಯೆಲ್ಲೋ ಬ್ಲೂ ಈ ಮೂರನ್ನು ಯೂಸ್ ಮಾಡಿದ್ರೆ ಇವರಿಗೆ ತುಂಬ ರಿಸಲ್ಟ್ ಬರುತ್ತೆ. ನಿಮ್ಮ ಮನೆಯಲ್ಲಿ ಡಬ್ಲ್ಯೂ ಅನ್ನೋ ಒಂದು ಲೆಟರ್ಸನ್ನು ಮನೆ ಬಾಗಿಲು ಹಿಂದ್ಗಡೆಗೆ ನೀವು ಬರೆದ್ರೆ 6 ಟೈಮ್ ಇಲ್ಲ 4 ಟೈಮ್ ಬರೆದ್ರೆ ತುಂಬ ರಿಸಲ್ಟನ್ನು ಬರುತ್ತೆ. WF ಅನ್ನೋದನ್ನು ಬಾಗಿಲು ಹಿಂದ್ಗಡೆಗೆ ಬರೆದ್ರೆ ರಿಸಲ್ಟ್ ಬರುತ್ತೆ. WWF ಫೇಮಸ್ ಅಲ್ವಾ, ಹಾಗಾಗೇ ಇದನ್ನು ಬಾಗಿಲು ಹಿಂದ್ಗಡೆ 4 ಇಂದ 6 ಲೆಟ್ರನ್ನ ಬರೆದ್ರೆ ನಿಮಗೆ ಹೆವಿ ಸಕ್ಸಸ್ಸನ್ನು ಕೊಡುತ್ತೆ. ಇದು ಎಲ್ಲ ಡೇಟರ್ಗೂ ಕೂಡ ಇದು ಅನ್ವಯಿಸ್ತಾ ಹೋಗುತ್ತೆ 100%. ಇದು ಭಾಳ ವೈಬ್ರೇಷನ್ನು ತುಂಬ ಚೆನ್ನಾಗಿ ಬರುತ್ತೆ. ಈ ಲೆಟರ್ನ ಎಲ್ಲ ದಿನಾಂಕದ ಲೆಟರು ಬಳಸಿ ತುಂಬ ರಿಸಲ್ಟನ್ನು ಬರುತ್ತೆ. ಒಂಥರ ಹಳ್ಳಿಯ ರೈತನ ಲೆಟರ್ ಅಂತ ಹೇಳ್ಬೋದು 100%. ಇದು ಮಚ್ಚು, ಕುಡ್ಲು, ಕೊಡಲಿ, ಗುದ್ದಲಿ, ಪಿಕಾಸಿ, ರೈತನ ನೇಗ್ಲಿಗೂ ಸಂಬಂಧಪಡುವಂಥ ಲೆಟರ್ಸು. ಮನೆ ಬಾಗಿಲಿಗೆ 4 ರಿಂದ 6 ಬಾರಿ ಇದನ್ನು ಬರೆದಿಡಿ, ನಿಮ್ಗೆ ರಿಸಲ್ಟ್ ಬರುತ್ತೆ. ಇಷ್ಟ ತನಕ ನೋಡಿದಂಥವ್ರಿಗೆ ನನ್ನ ಬ್ರಹ್ಮ ನನ್ನ ಭದ್ರಕಾಳಿ, ನನ್ನ ಬ್ರಹ್ಮ ನನ್ನ ಭದ್ರಕಾಳಿ 9 ನಾಳು ಸಕಲ ಸಂಪತ್ತು ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತೇಳಿ ಕೈ ಮುಗಿತೀನಿ. ಒಳ್ಳೆಯದಾಗಲಿ. ಬೀಟ್ ಪ್ಲಸ್ ಕರ್ನಾಟಕ.